ಲೇ ಅಮ್ಮಣಿ ಸುಮಾ ಇಲ್ಲಿ ನೋಡ್ಲೇ ಏಟ್ ಚಂದಾಗಿ ಮಾಡ್ಸೋನಿ ಕಾರ್ಡ್ನ. ಹಾಂ ಚಂದಾಗೈತಲ್ವೇನ್ಲೇ? ಹಾಂ ಪಾಠ ಬೇರೆ ಹಾಕ್ಸ್ಬಿಟ್ಟು ಅನ್ಕಂಡ್ಲೇ. ಅಲ್ಲ ಈ ವೈದ್ಯಂಗೆ ಗೊತ್ತಾಗಕ್ಕಿಲ್ವಾ ಆ ದುಷ್ಟಿಗಿಷ್ಟಿ ಎಲ್ಲ ಆಯ್ತದೆ ಮಗಿಗೆ ಅಂತ ಅಂದರೆ ಇದರಲ್ಲೇ ಎಲ್ಲ ಪಾಠ ಹಾಕ್ಸೋನಲ್ಲಿ ಇವನು ಆ ದುಷ್ಟಿ ಆಗ್ದಂಗೆ ಇನ್ನೇನು ಮತ್ತೆ ಮಗಿಗೆ ಅದಕ್ಕೆ ಅದು ಯಾವಾಗಲೂ ಅಳ್ತಾ ಇರ್ತದೆ. ನಾನು ಏಟ್ಕಿತ್ತ ನೋಡಿದ್ದೀನಿ ಅವ್ನು ಫೋನ್ ಮಾಡಿದಾಗೆಲ್ಲ ಅಳ್ತಾನೆ ಇರ್ತದೆ. ಅಯ್ಯೋ ಏನು ಮಾಡತ್ತವ ಇವ್ರಿಗೇನು ಗೊತ್ತಾಗದ? ಒಂದಿಟ್ಟು ದುಷ್ಟಿಗಿಷ್ಟಿ ತೆಗಿಬೇಕು, ಎಳೆ ನೀರು ಸಾಕಬೇಕು, ಅವೆಲ್ಲ ಎಲ್ಲಿ ಗೊತ್ತಾಯ್ತದೆ? ಆ ಹುಡುಗಿ ಒಂದೇ ಅಂತಾನೆ ಮಾಡ್ತತ್ತವ ಅಲ್ವಾ? ಚಂದಾಗಿ ಮಾಡ್ಸೋರ್ ಕಣೆ. ನೋಡ್ತಗ ಇಲ್ಲಿ ನೀನು ನೋಡ್ದೇನು ಕಾರ್ಡ್ನ? ಏನು ನಾನೇ ಲೇಟಾಗಿ ನೋಡ್ತಾ ಇದ್ದೀನಿ ಏನು? ಹಿಂದೆ ಮುಂದೆ ಎರಡು ಕಡೆಗೂ ಹಾಕ್ಸೋನಪ್ಪ. ಒಂದು ಪಾಠ ಹಾಕ್ಸಿದ್ರೆ ಸಾಕಾಗಿರೋದು. ಏನು ಹಂಗೆಯಾ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಪಾಠ ಹಾಕ್ಸೋದೇ ಆಯ್ತು ಇವಂದ ತೆಗಿ. ಇರ್ಲಿ ಬುಡಿಯತ್ತೆ, ಚೆಂದಾಗಿರ್ತದೆ ಕಣಂತೆ, ಏನಾಗಕ್ಕಿಲ್ಲ. ಎಲ್ಲರೂ ನಾಮಕರಣಕ್ಕೆ ಹಾಕ್ಸ್ತಾರೆ ಕಣತೆ. ನೀವು ನೋಡಿಲ್ಲ ಈಗ ಮೊನ್ನೆ ಪಕ್ಕದ ಮನೆ ಸರೋಜಮ್ಮನ ಮೊಮ್ಮಗನ ನಾಮಕರಣ ಆಯ್ತಲ್ಲ, ಆವಾಗಲೂ ಹಾಕ್ಸಿದ್ರಲ್ವೇನತೆ ಅವರು. ಒಂದೇ ಒಂದು ಚಿಕ್ಕದಾಗ ಹಾಕ್ಸಿದ್ರು. ಅವ್ರಿಗೆ ಹಿಂಗೆಲ್ಲ ಹಾಕ್ಸೋಕೆ ಗೊತ್ತಾಗಿರ್ಲಿಲ್ವೇನು? ಬಾವರಂಗೆ ಹಿಂಗೆಲ್ಲ ಹಾಕ್ಸೋಕೆ ಗೊತ್ತದ ಅವ್ರಿಗೆ. ಅದಕ್ಕೆ ಒಂದು ಈಟ್ ಹೆಂಗೋ ಹಾಕ್ಸವ್ರಿ. ಇವಾಗ ನೋಡ್ರಿ ಎಷ್ಟು ಚೆಂದಾಗಿ ಹಾಕ್ಸವ್ರಿ. ಹಿಂದ್ಗಡೆನೂ ಅಷ್ಟು ದೊಡ್ಡ ಫೋಟೋ ಹಾಕ್ಸವ್ರಿ, ಮುಂದ್ಗಡೆನೂ ಇಷ್ಟು ದೊಡ್ಡದು ಹಾಕ್ಸವ್ರಿ. ಚೆನ್ನಾಗಿ ಕಾಣಿಸ್ತವಳಲ್ವಾ ಪಾಪ? ಕಣಮಣಿ ಚಂದ ಕಾಣಿಸ್ತಾವಳೆ. ಅಯ್ಯೋ ನನ್ನ ದೃಷ್ಟಿನೇ ಆಗೋಯ್ತದೆ ಹುಡುಗಿ ಗತೆಗೆ. ಅಯ್ಯೋ ಆಮೇಲೆ ಇದು ಊರವ್ರ ದೃಷ್ಟಿ ಎಲ್ಲ ಅದೆಷ್ಟು ಬೀಳ್ತದೋ ಏನೋ ಕಣಮಣಿ. ಅವರೆಲ್ಲವ ಮೊದಲೇ ನಿನ್ನ ಮೊಮ್ಮಗಳು ಅಷ್ಟು ಚೆನ್ನಾಗವಳೆ ಇಷ್ಟು ಚೆನ್ನಾಗವಳೆ ಅಂತ ಇರ್ತಾರೆ. ಇವನು ಅದೇನೋ ಆಗ್ತಾನಂತಲ್ಲ ಮೊಬೈಲ್ನಾಗೆ. ಅದನ್ನ ನೋಡ್ಕೊಂಡು ನನ್ನ ಧಾರಾವಾಹಿ ಫ್ರೆಂಡ್ಸ್ ಅವರಲ್ಲ ಅವರೆಲ್ಲವೂ ಹೇಳ್ತಿರ್ತಾರೆ. ಎಷ್ಟು ಚೆನ್ನಾಗವಳೆ ನಿಮ್ಮ ಮೊಮ್ಮಗಳು, ಅವತ್ತು ಆಟ ಆಡ್ತಿದ್ಲು, ಹಂಗೆ ಮಾಡ್ತಿದ್ಲು ಹಿಂಗೆ ಮಾಡ್ತಿದ್ಲು, ಕಾರ್ನಾಗ ಹೋಗ್ತಿದ್ಲು ಅಂತೆಲ್ಲವಾಗಿ ಹೇಳ್ತಿರ್ತಾರೆ. ನನಗಿನ್ ಮೊದಲು ಅವ್ರಿಗೆ ಗೊತ್ತಾಗಿರ್ತದೆ ವಿಷಯ ಏನು ಅಂತವ. ಇವನು ಎಲ್ಲ ಆಗ್ತಾನಲ್ಲ ಫೋನಾಗೆ. ಅದರಲ್ಲಿ ನೋಡಿ ಎಲ್ಲರೂ ತಿಳ್ಕೊಂತಾರೆ. ಈಗ ನೋಡಿದ್ರೆ ಕಾರ್ಡ್ನಾಗ ಬೇರೆ ಆ ಫೋಟೋ ಹಾಕ್ಸ್ಬಿಟ್ಟವನೇ ಇನ್ನೂ ಅರ್ಧ ದೃಷ್ಟಿ ಆಯ್ತದೆ. ಮೊದಲಿಗೆ ಅವಳಿಗೆ ಫೋನ್ ಮಾಡಿ ಹೇಳ್ಬೇಕತ್ತಾಗಿ, ದೃಷ್ಟಿ ಆಯ್ತದ ಕಣವ, ದೃಷ್ಟಿ ತೆಗಿತಿರು ದಿನವ ಅಂತವ. ನಾವು ಕಾಕ್ ಕೊಟ್ಟಂಗೆ ಎಲ್ಲರೂ ದೃಷ್ಟಿ ಆಗ್ತಿರ್ತಾರೆ ಸುಮ್ಮನೆ ಮಗಿ ಮೇಲೆ. ಅಯ್ಯೋ ಹೋಗ್ಲಿ ಬುಡಿಯತ್ತೆ, ಏನಾಗಕ್ಕಿಲ್ಲ. ದುಷ್ಟಿ ಹಾಕರು ಹೆಂಗಿದ್ರು ಆಗ್ತಾರೆ ಕಣಂತೆ. ಇವಾಗ ಎಲ್ಲಿಂದ ಶುರು ಮಾಡೋಣ ಹೇಳಿ? ಮಾತಾಡ್ಕೊಂಡು ನಿಂತಿದ್ರಿ, ಇಲ್ಲೇ ನಿಂತ್ಕೊಂಡಿರ್ತೀವಿ ನಾವಿಬ್ರು. ಹೋಗೋದು ಬೇಡವೇ? ಎಲ್ಲೂ ಕಾರ್ಡ್ ಕೊಡೋದು ಬೇಡವೆ? ಏನು ಹಿಂಗೆ ಮಾತಾಡ್ಕೊಂಡು ನಿಂತಿರನಿ? ಮಾವು ಬಂದರೆ ಬೈತಾರೆ, ಇನ್ನೂ ಕೊಟ್ಟಿಲ್ವೇನ್ರಮ್ಮ ನೀವು ಏನು ಮಾಡ್ತಾಯಿದ್ರಿ ಇಬ್ರು ಅಂತವ. ಮೊದಲು ಕಾರ್ಡ್ ಕೊಟ್ಬಿಟ್ಟು ಬಿರ್ಬಿರ್ ಬಂದು ಒಂದಿಟ್ಟು ಇಸ್ಕಿದ ಬೇಳೆ ಎಲ್ಲ ಒಂದು ನೆನೆಸಿದ್ದೀನಿ, ಇಚಕ್ಬಿಟ್ಟು ಸಾಂಬಾರು ಬೇರೆ ಮಾಡ್ಬೇಕನ್ನತ್ತೆ ಮಧ್ಯಾಹ್ನಕ್ಕೆ. ಮಾವು ಬೇರೆ 2 ಗಂಟೆಗೆ ಬಂದ್ಬಿಡ್ತದೆ. ಅಷ್ಟೊತ್ತಿಗೆ ಒಂದಿಟ್ಟು ನೀವು ಇದು ಕೊಡಿ, ನಾನು ಒಂದಿಟ್ಟು ಇಸ್ಕೊಂಡು ಸಾಂಬಾರು ಮಾಡಿ ಇಟ್ಬಿಡ್ತೀನತ್ತೆಗೆ. ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ರೆ ಸಂಜೆಗೂ ಆಗ್ಬಿಡ್ತದೆ. ಮಧ್ಯಾಹ್ನ ಸಾಂಬಾರು ಮಾಡಿ ಉಣ್ಕೊಂಡು ಇಬ್ರು ಮತ್ತೆ ಇನ್ನೊಂದ್ಸರಿ ಕೊಡೋಕೆ ಹೋಗೋಣ ಸಂಜೆ ತವ. ಈ ಕೆಲಸದವರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಅತ್ತೆ, ಅಂಥವ್ರ ಮನೆಗೆ ಸಂಜೆಗೆ ಹೋಗೋಣ. ಈ ಮನೆ ತವೇ ಇರ್ತಾರೆ ನೋಡ್ರಿ ಹೆಂಗಸ್ರು, ಅಂಥವ್ರ ಮನೆಗೆ ಈಗ ಹೋಗ್ಬಿಡೋಣ. ಯಾರ್ಯಾರ ಮನೆಗೆ ಹೋಗೋಣ ಅಂತ ಹೇಳ್ರಿ ಮೊದಲು, ನಂಗೆ ಗೊತ್ತಾಗಕ್ಕಿಲ್ಲ ಸರಿಯಾಗಿ. ಈಗ ಹಂಗಾರೆ ಒಂದು ಕೆಲಸ ಮಾಡೋಣ. ನಮ್ಮ ಬಿದಿಯವು ಎಲ್ಲವೇ ಇಲ್ಲೇ ಇರ್ತವೆ, ಯಾವೆಲ್ಲ ಹೋಯ್ತವೆ, ಯಾವ ಕೆಲ್ಸಕ್ಕೆ ಹೋಗಕ್ಕಿಲ್ಲ ಏನೂ ಇಲ್ಲ. ಇಲ್ಲೇ ಅಡ್ಡಾಡ್ತಿರ್ತವೆ. ನಮ್ಮ ಬೀದಿಯವ್ರಿಗೆಲ್ಲ ಕೊಟ್ಬಿಡೋಣ. ಆಮೇಲೆ ನಾವಲ್ಲೊಂದಿಷ್ಟು ಜನ ಕೂತ್ಕೊಂತೀವಲ್ಲ ಮೀ ಮಾತಾಡೋಕ್ಕೆ, ಅವರೆಲ್ಲವ ಆಡ್ಕೊತಾರೆ ಕಣ ಮೀ. ಕೊಡಲಿಲ್ಲ ಅಂದರೆ ನಮ್ಮನೆಗೆ ಕೊಟ್ಟಿಲ್ಲ ಅಂತ ಆಡ್ಕೊಂತಾರೆ. ಅವ್ರಿಗೆಲ್ಲವ ಕೊಟ್ಬಿಡೋಣ ಮೊದಲು. ಆಮೇಲೆ ಈ ಮಾಸ್ಟ್ರುಗಳು ಎಲ್ಲ ಅವರೆಲ್ಲ ಆ ಮಾಸ್ಟ್ರುಗಳಿಗೆಲ್ಲವ ಸಂಜೆ ಮೇಲೆ ಹೋಗ್ಬೇಕು. ಇವಾಗೆಲ್ಲವ ಈ ಸ್ಕೂಲ್ಗೆ ಹೋಗಿರ್ತಾರೆ. ಬರೋದು ತಡ ಆಯ್ತದ, 4 ಗಂಟೆ ಮೇಲೆ ಹೋಗೋಣ ಅವ್ರ ಮನೆಗೆಲ್ಲವ. ಆಮೇಲೆ ಇನ್ಯಾರು ಅವ್ರು ನೋಡು, ಈ ಮಾವನ ಫ್ರೆಂಡ್ಸ್ಗಳು ಯಾರು ಅವರಲ್ಲವ ಅವಾಗವಾಗ ಬರ್ತಿರ್ತಾರೆ ನೋಡು, ಅವ್ರ ಮನೆಗೆಲ್ಲ ಈಗಲೇ ಹೋಗೋಣ. ಅಯ್ಯೋ ಅವ್ರು ಇನ್ನೇನು ಕೆಲ್ಸಕ್ಕೆ ಹೋದಾರ, ವಾಲಗಿಲ ಕಡೆಗೆ ಹೋಗಿರ್ತಾರೆ, ಬಂದಿರ್ತಾರೆ. ಅವ್ರು ಸಸದಿರ್ತಾರೆ ಮನೇಲಿ. ಯಾರಿಗಾರು ಒಬ್ರಿಗೆ ಕೊಟ್ಟು ಬಂದ್ರೆ ಆಯಿತು. ಮನೆಗೆ ಒಟ್ಟಿನಲ್ಲಿ ಕಾರ್ಡ್ ತಲುಪಿದ್ರೆ ಆಯಿತು. ಈಗೊಂದು 40 ಕಾರ್ಡ್ ಕೊಟ್ಟೋಗೋನೇನು ಅವನು? ಕಣತ್ತೆ, ಒಂದು 40 ಕಾರ್ಡ್ ಕೊಟ್ಟಾಗೋರು ಅಷ್ಟೇ ಬಾವರು. ನೀವು ಸುಮ್ಕೆ ಯಾರ್ಯಾರಿಗೋ ಕೊಟ್ಬಿಟ್ಟು ಆಮೇಲೆ ಖಾಲಿ ಮಾಡಿಬಿಟ್ಟಿರಾ. ಒಂದು ಪಟ್ಟಿ ಗಿಟ್ಟಿ ಮಾಡ್ಕೊಳ್ಳೋದೇನತ್ತೆ ಯಾರ್ಯಾರು ಕೊಡಬೇಕು ಅಂತವ. ನೀವು ಆಮೇಲೆ ನನ್ನ ಫ್ರೆಂಡ್ಸು ಅಂತವ ಎಲ್ಲ ಕೊಟ್ಟು ಖಾಲಿ ಮಾಡಿಬಿಟ್ರೆ ಆಮೇಲೆ ಅತ್ತೆ ಇವ್ರ ದಡಮ್ಮನ ಮಗಳೊಬ್ಳು ಅವಳಲ್ಲ, ಅವ್ರ ಹೆಸರೇನು? ಈ ಚಂದ್ರಿ ಅಂತಾರಲ್ಲ, ಚಂದ್ರಿ ಅಕ್ಕ. ಅವ್ರ ಮನೆಗೂ ಒಂದು ಕೊಡಬೇಕಲ್ವೇ? ಆಮೇಲೆ ಈ ಆಸಕ್ಕ ಅವ್ರನ್ನ ಎಲ್ಲರ ಮನೆಗೂ ಕೊಡಬೇಕಲ್ವೇ? ಲತಕ್ಕ, ಆಸಕ್ಕ, ಚಂದ್ರಿ ಅಕ್ಕ ಅವ್ರನ್ನ ಎಲ್ಲರ ಮನೆಗೂ ಒಂದೊಂದು ಕೊಡಬೇಕು. ಆಮೇಲೆ ಊರ್ಗೀರ್ ಕಡೆಗೆ ಹೋದ್ರೆ ಮಾವ ಅಲ್ಲೊಂದು 10 ಕಾರ್ಡ್ ಹೋಯ್ತದೆ ಇವ್ರಿಗೆ ಅಂತವ. ನೀವು ಇಲ್ಲೇ ಎಲ್ಲ ಖಾಲಿ ಮಾಡಿಬಿಟ್ರೆ ಮಾಚ್ಕಟ್ಟೆಗೆ ಒಂದು 10 ಕಾರ್ಡ್ ಕೊಡಬೇಕು. ಅಲ್ಲೆಲ್ಲ ಐತಲ್ಲತ್ತೆ. ನೀವು ಇಲ್ಲೆಯ ನನ್ನ ಫ್ರೆಂಡ್ಸಿಗೆಲ್ಲ ಕೊಡಬೇಕು. ಅವ್ರ ಬೀದಿ ಇವ್ರ ಬೀದಿ ಅಂತಿದ್ರಲ್ಲತ್ತೆ. ಎಲ್ಲರಿಗೂ ಏನು ಕೊಡಬೇಡ್ರಿ. ಮೇನಾದವ್ರಿಗೆ ಕೊಡ್ರತ್ತೆ ಸಾಕು. ಯಾರ್ಯಾರು ಬರ್ತಾರೆ ಅಂತ ಗೊತ್ತಿರ್ತದಲ್ಲ ನಿಮಗೆ, ಅಂಥವ್ರಿಗೆ ಕೊಡ್ರಿ. ಅಷ್ಟು ದೂರ ಬಂದಾರ, ಬೆಂಗಳೂರು ತನಕ ಬಂದಾರ ನಾಮಕರಣಕ್ಕೆ. ನಾವು ಸುಮ್ಮನೆ ಕಾರ್ಡ್ ಕೊಟ್ಟು ಕಾರ್ಡ್ನು ವೇಸ್ಟ್ ಮಾಡ್ತಿದ್ದೀವಿ ಸುಮ್ಮನೆ.
ಹಂಗಲ್ಲ ಕಣಮಿ, ಇವ್ರುಗಳೆಲ್ಲ ನಾನು ಯಾರನ್ನು ಕೊಡ್ತಾ ಇದ್ದೀನಿ ನೋಡು, ಅವರೆಲ್ಲವ ನನ್ನ ಆಡ್ಕೊಂಡೇರೆಯ. ಹಾಂ, ಏನು ಅವಳು ಸರೋಜಮ್ಮನ ಸ್ವಾಸಿ, ಅವಳು ಹೆಂಗೆ ಆಡ್ತಾಳೆ ಗೊತ್ತೇ. ನನ್ನ ಮಗನ ನಾಮಕರಣ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ನಮ್ಮ ಅತ್ತೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಯಾವಾಗಲೂ. ಅದಕ್ಕೆ ಅವ್ರ ಮನೆಗೆ ಎಲ್ಲಾರ್ಗೂ ನಾನು ಕೊಟ್ಬರೋಣ ಅಂತಿದ್ದೀನಿ. ನೋಡ್ತಿರ್ಲಿ ಕುತ್ಕೊಂಡು ನನ್ನ ಮೊಮ್ಮಗಳದ ಕಾಡು ನೋಡಿ ಸುಸ್ತಾಗಿ ತಲೆ ಸುತ್ತ ಬಿದ್ದುಬಿಡ್ಬೇಕು ಅವರು. ಏನು ಅನ್ಕೊಬಿಟ್ಟವ್ರು ಅವರು. ಅದಕ್ಕೆ ಕಣಮಿ ಕೊಡ್ತಾ ಇರೋದು ನಾನು. ಇಲ್ಲ ಅಂದರೆ ಏನು ಎಲ್ಲರಿಗೂ ಕೊಡೋಕ್ಕೆ ನನಗೇನು ಹುಚ್ಚೆ. ಅವ್ರೇನು ಬರೋದು ಇಲ್ಲ ಏನೂ ಇಲ್ಲ ಕಣಂತ ಗೊತ್ತು ನನಗೂ. ಏನಂದರೆ ಕಾಡು ನೋಡ್ಕೊಂಡು ಒಟ್ಟು ಉರ್ಕೊಳ್ಳಿ ಅಂತವ. ನಾವು ಎಷ್ಟು ಚೆನ್ನಾಗಿ ಕಾಡು ಮಾಡಿಸಿದ್ದೀವಿ, ಎಷ್ಟು ಜೋರಾಗಿ ನಾಮಕರಣ ಮಾಡ್ತಿದ್ದೀವಿ ಅಂತವ ಗೊತ್ತಾಗಲಿ ಅವ್ರಿಗೆ. ಒಂದಿಟ್ಟು ಒಟ್ಟು ಉರ್ಕೊಳ್ಳಿ ಅಂತವ ಕೊಡ್ತಾ ಇರೋದು ಕಣಂತವು. ಇಲ್ಲಾಂದ್ರೆ ಯಾಕೆ ಅವ್ರ ಮನೆಗೆಲ್ಲ ಹೋಗಿ ಕೊಡೋಕೆ ಹೋಗಾನೆ, ಅವ್ರೇನು ಬಂದಾರ ಬೆಂಗಳೂರು ತನಕವ. ಆಮೇಲೆ ಇನ್ಯಾರಿಗೆ ಅದೇ ಆಶಾ ಚಂದ್ರಿ ಅವ್ರಿಗೆಲ್ಲ ಒಂದೊಂದು ತೆಗ್ದು ಇಟ್ಕೊಬಿಡು. ಇನ್ನು ಮಿಗ್ತಾವು ಎಷ್ಟು ಮಿಗುತ್ತಷ್ಟು ಕೊಡು ನನ್ನ ಕೈಲಿ. ಅಷ್ಟನ್ನೇ ಕೊಟ್ಕೊಂಬರೋಣ ತೆಗಿ. ಇನ್ನೇನು ಖಾಲಿ ಆದ್ರೆ ಇನ್ನೇನು ಮಾಡೋದು. ಹೇಳ್ಬಿಟ್ಟು ಬರೋದ ತೆಗಿ, ಹಿಂಗೆ ನಾಮಕರಣ ಐತೆ ಕಣ್ರಪ್ಪ ಬನ್ನಿರಿ ಅಂತವ. ಹ್ಞೂ ಕಣತೆ, ಹಂಗೆ ಮಾಡೋಣ ಬಿಡ್ರಿ ಅತೆಗಿ. ನಡೀರಿ ಮತ್ತು ಹೊಲ್ಡನ. ತಡ ಆಯ್ತದ ಸುಮ್ಮನಿಲ್ಲ ಮಾತಾಡ್ಕೊಂಡು ನಿಂತಿದ್ರೆ. ಮೊದಲು ಯಾರ ಮನೆಗೆ ಹೋಗೋಣ ಹೇಳ್ರಿ? ಮೊದಲಿಗೆ ಆ ಸುಶೀಲಮ್ಮ ಅವ್ರ ಮನೆ ಬೀದಿಗೆ ಹೋಗ್ಬಿಡೋದು ನಡಿಯಮ್ಮಿ. ಅವ್ರ ಮನೆ ಬೀದಿಲಿ ಒಂದು 2-3 ಕೊಡಬೇಕು. ನಡಿ ಮೊದಲು ಅವ್ರ ಮನೆಗೆ ಹೋಗೋಣತ್ತೆ, ಸುಶೀಲಮ್ಮವ್ರ ಮನೆಗೆ. ಓಹೋ, ಇದೇನು ಗೌರಕ್ಕ, ನಮ್ಮ ಮನೆ ಕಡೆಗೆ ಬಂದಿದೆಯಲ್ಲ, ಏನು ಸಮಾಚಾರ? ಏನು ಪತ್ರಿಕೆ ಗಿತ್ರಿಕೆ ಎಲ್ಲ ಇಟ್ಕೊ ಬಂದಿದ್ಯಾನ ಗೌರಕ್ಕ? ಏನಕ್ಕ ಅದಲ್ಲವ? ಲೇ ಸುಶೀಲಿ, ಬೋರಗಂಟವ ತಡ್ಕೊಳಕ್ಕಾಗ್ದಂಗೆ ಓಡ್ ಬಂದಿದೆಯಲ್ಲ ಆಚೆಗೆ. ಅಲ್ಲಿ ಕಡೆ ಮನೆ ಒಳಗೆ ಕರೆದ್ರೆ ಟೀ ಕಾಫಿ ಎಲ್ಲ ಇಡಬೇಕು ಅಂತ ನೀನು. ಟೀ ಕಾಫಿ ಇಡೋದಾಯ್ತದೆ ಅಂತವಾ ನೀನೇ ಆಚೆಗೆ ಓಡ್ ಬಂದ್ಬಿಟ್ಟಲ್ಲ, ನಾವು ಗೊತ್ತಿದ್ದು ಸತ್ ಕೇಳಿ. ಬೋಲಿದಿ ಕಣಮ್ಮಿ ನೀನು. ಹಿಂಗೆ ಜಿಪ್ಪಣ್ತನ ಮಾಡಿ 2 ಮನೆ ಕಟ್ಟಿಸ್ಬಿಡ್ರಿ ಗಂಡು ಹೆಂಡ್ತಿನೂ. ಇನ್ನು ಅದೆಷ್ಟು ಮನೆ ಕಟ್ಟಿಸ್ಬೇಕು ಅಂತಿದ್ದೀರೋ ಇನ್ನೂ ಜಿಪ್ಪಣ್ತನ ಮಾಡ್ತಾಗೋ. ಹಂಗೆ ನಿಲ್ಕಣಕ್ಕ. ಏನಾಯ್ತಂದ್ರೆ ನೀನು ಬೊತ್ತೆ ಇದ್ದಲ್ಲ, ಸದ್ದು ಕೇಳಿಸ್ತು ಒಂದಿಷ್ಟು ಮಾತಾಡಿದ್ದು. ನೀನು ಸಾಸೆನೂ ನೀನು ಮಾತಾಡ್ತಿದ್ರಲ್ಲ, ಅದನ್ನ ಕೇಳಿಸ್ಕೊಂಡು ಏನೋ ನಮ್ಮ ಮನೆಗೆ ಬತ್ತವ್ರು ಏನೋ ಅಂತವ ನೋಡೋಣ ಅಂತ ಆಚೆಗೆ ಬಂದೆ ಕಣಕ್ಕ. ಅಷ್ಟೇ. ನೀನು ಯಾಕಕ್ಕ ಹಿಂಗೆ ಅನ್ಕೊಂತೀಯ? ಬಾರಕ್ಕವು ಟೀ ಕಾಪಿಗೇನು ಉಣ್ಕಂಡು ಹೋಗ್ಬಂದು ಬಾ, ಒಳಗೆ ಬರಕ್ಕ. ಬಾರಮ್ಮ ಸುಮ್ಮ, ನೀನು ಬಾರಮ್ಮ. ಆಮೇಲೆ ನಿಮ್ಮ ಅತ್ತೆ ನನ್ನನ್ನು ಕರೆದ್ಲು, ನನ್ನ ಸ್ವಾಸಿನ ಕರೀಲಿಲ್ಲ ಅಂತವ ಸಿಟ್ಟು ಮಾಡ್ಕೊತಾಳೆ. ಬಾ ಇಬ್ರೂ ಬನ್ನಿ ಒಳಗೆ. ಊಟ ಮಾಡ್ಕೊಂಡು ಆಮೇಲೆ ಅದು ಏನಾಯ್ತು ಅಂತ ಮಾತಾಡೋಣ. ಏನು ಟೀ ಕಾಪಿ ಕೊಡೋಕ್ಕಿಲ್ಲ ಅಂತ ರೇಗಿಸ್ತೀಯಲ್ಲಕ್ಕ ನೀನು. ಊಟನೇ ಮಾಡ್ಕೊಂಡು ಹೋಗಿ ಬಾ ಇವತ್ತು ನಮ್ಮ ಮನೆಗೆ ನೀನು. ಅಯ್ಯೋ ಬ್ಯಾಡ್ ಕಣಮಿ, ಇವತ್ತು ಏನು ಬೇಡ. ಮೊದಲಿಗೆ ಏನಂತಂದರೆ ನಾನಿವಾಗ ಬಂದು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಕಣವ ನನಗೆ. ತಡ ಆಯ್ತದೆ. ನನ್ನ ಮೊಮ್ಮಗಳವಳಲ್ಲ, ಅದೇ ಬೆಂಗಳೂರಾಗವ ನನ್ನ ಮಗ. ಮೊನ್ನೆ ಸಹ 1 ಕೋಟಿ ಕೊಟ್ಟು ಮನೆ ತಗೊಂಡಂತ ಹೇಳಿಲ್ಲ ನಿನಗೆ. ಅದೇ ಬೆಂಗಳೂರಿನಾಗೆ ಕೆಂಗೇರಿಯಾಗೆ ಮನೆ ತಗೊಂಡವನಿ ನನ್ನ ಮಗ. ಗಿರೀಶ ದೊಡ್ಡವನಲ್ಲ, ದೊಡ್ಡನೇ. ನಾನು ನೋಡಿ ದೊಡ್ಡನಲ್ಲ ಅಂತ ದೊಡ್ಡನೆಯ ಗಿರೀಶ. ಅವನ ಮಗಳದು ನಾಮಕರಣ ಐತಿ. ನನ್ನ ಮೊಮ್ಮಗಳದು ನಾಮಕರಣ. ಅದಕ್ಕೆ ಕರೆದೋಗೋಣ ಅಂತ ಬಂದೆ ಕಣಮಿ. ಇನ್ನೇನಿಲ್ಲ ಕಣಂತಿ. ಇಲ್ಲ ಅಂದರೆ ನಿಮ್ಮ ಮನೆ ಗಂಟೆ ಎಲ್ಲಿ ಬರ್ತಾಯಿದ್ದೆ ನಾನು, ಅಲ್ಲೇ ಸಿಗ್ತಿದ್ದೆ. ನೀನು ಅಲ್ಲಿ ಇಲ್ಲಿ ಮಾತಾಡ್ಕೊಂತಿದ್ದೋ. ಅದಕ್ಕೆ ಮನೆ ತ ಹೋಗ್ಬೇಕಲ್ರಿ ಕಾಡು ಕೊಡೋಕ್ಕೆ, ಅಲ್ಲಿ ಇಲ್ಲಿ ಬೀದಿಲಿ ಕೊಡೋಕ್ಕಾಯ್ತದ. ಅದಕ್ಕೆ ಕೊಟ್ಟು ಹೋಗೋಣ ಅಂತವ ನಾನು ನನ್ನ ಸ್ವಾಸಿ ಇಬ್ಬರೂ ಬಂದು. ಹೌದೇನಕ್ಕ? ಒಳ್ಳೇದಾಯ್ತು ಬಿಡಕ್ಕ. ಹೆಂಗೋ ಚಂದಾಗಿದ್ರೆ ಮಕ್ಕಳು ಮೊಮ್ಮಕ್ಕಳೆಲ್ಲವ ಚಂದಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು. ಅಲ್ಕಣಕ್ಕ, ಈಗ ತಾನೇ ಮನೆ ತಗೊಂಡ 1 ಕೋಟಿ ಕೊಟ್ಟು ಅಂತಿದಿ. ಇವಾಗ ನಾಮಕರಣ ಬೇರೆ ಮಾಡ್ತವನಲ್ಲಕ್ಕ. ಎಲ್ಲಿಂದ ತಂದನು ದುಡ್ಡ? ಎಲ್ಲಿ ತತ್ತವನಕ್ಕ ಇಷ್ಟೊಂದು ದುಡ್ಡ? ಏನಕ್ಕ ಲಾಟ್ರಿ ಗಿಟ್ರಿ ಹೊಡಿತಿ ಏನಕ್ಕ ನಿಮಗೆಲ್ಲವ? ಅಯ್ಯೋ ಎಂತ ಲಾಟ್ರಿ ಅಮ್ಮ. ಅದೇನೋ ಅವ್ರ ಗಂಡ ಹೆಂಡ್ತಿ ಇಬ್ರು ಹೆಂಗೋ ಮಾಡ್ಕೊಂತವ್ರು ತಗೋ. ನಾವು ಯಾಕೆ ಅದನ್ನೆಲ್ಲ ಕೇಳೋಕೆ ಹೋಗೋದು? ನಾನಂತೂ ಯಾವತ್ತೂ ಮಕ್ಕಳು ಮಾರಿ ಇದು ಏನೇನು ಅಂತವೆಲ್ಲ ಕೇಳೋದಿಲ್ಲ ಕಣವ. ಯಾರನ್ನೂ ಕೇಳೋಕ್ಕಿಲ್ಲ. ಕೇಳಿ ಇವ್ನು ನಾನು ಸಾಸೆ ಇಲ್ಲೇ ನಿಂತವಳೆ. ಯಾವತ್ತಾದರೂ ವ್ಯವಹಾರದ್ದೇನಾದ್ರು ಕೇಳಿದ್ದೀನೇನು ಕೇಳು. ನಾನು ಹಂಗೆಲ್ಲವ ಕೇಳೋಕೆ ಹೋಗೋಕ್ಕಿಲ್ಲ. ಅವರು ಇಬ್ಬರು ದುಡಿತವ್ರಲ್ಲ ಮೀ. ನನ್ನ ಮಗ ಗೌರ್ಮೆಂಟ್ ಕೆಲಸದಲ್ಲವನೇ. ನನ್ನ ಸ್ವಾಸೆನೂ ಅದೇನೋ ಕಂಪ್ನಿಗೆಲ್ಗೂ ಹೋಯ್ತಾಳೆ ಕೆಲಸಕ್ಕೆ. ಹಂಗಾಗಿ ಇಬ್ಬರು ದುಡಿತಿರೋದ್ರಿಂದವ ದುಡ್ಡಿಗೇನು ಬಾರ ಇಲ್ಲ ತಗೋ, ಹೆಂಗೋ ಮಾಡಲಿ. ಈಗ ತಾನೇ ಮಗ ಹುಟ್ಟೈತೆ. ಮೊದಲನೇದು ಬೇರೆ ಅಲ್ವೇ. ನಾಮಕರಣ ಚೆನ್ನಾಗಿ ಮಾಡ್ತಿದ್ರೆ ಹೆಂಗೆ ಹೇಳು? ಈಗ 9 ತಿಂಗಳು. ಅದಕ್ಕೆ ನಾಮಕರಣ ಮಾಡ್ತವ್ರೆ. ಬೆಂಗಳೂರಿನಾಗೆ ಇಟ್ಕೊಂಡವ್ರೆ ನಾಮಕರಣವ. ಅಯ್ಯೋ ಅಕ್ಕ, ಇದೇನಕ್ಕ ಹಿಂಗಂತಿದ್ಯಾ? ಬೆಂಗಳೂರಿನಾಗಿದ್ರೆ ನಾಮಕರಣ ನಾವೆಲ್ಲ ಹೆಂಗಕ್ಕೆ ಬರೋದು? ಬಸ್ ಮಾಡಿದ್ರೆ ಹೆಂಗೆ? ಟೆಂಪ ಗಿಂಪ ಮಾಡಾರೇನು? ಮಾಡಿದ್ರಿ ಹೆಂಗೋ ಬರ್ಬೋದು ಕಣವ. ಇಲ್ಲ ಅಂದ್ರೆ ಕಷ್ಟ ಆಯ್ತದ ನೋಡು. ಟೆಂಪೋ ಗಿಂಪ ಏನಿಲ್ಲ ಕಣಮಿ. ನೀನು ಸುಮ್ಮನೆ ಇಲ್ದಿದ್ದೆಲ್ಲವ ತಲಾಟೆ ಎಲ್ಲ ಆಡಬಾರ್ದು. ಏನು ಇಷ್ಟು ದಿನ ಏನು ಟೆಂಪೋದಲ್ಲೇ ಹೋಯ್ತಾ ಇದ್ದ ನೀನು? ಬಸ್ಸಲ್ಲಿ ಬಸ್ ಐತೆ ಬೆಂಗಳೂರ್ದು. ನಾವು 6 ಗಂಟೆಗೆ ಹೋಯ್ತೀವಿ ಇಲ್ಲಿಂದವ. ನೀನು ನಮ್ಮ ಜೊತೆನೇ ಬರೋಂಗಿದ್ರೆ ಬಾ. ಇಲ್ಲಲ್ಲಿ ತಡವಾಗಿ ಬರ್ತೀನಿ ಅಂದ್ರೂ ನಡೀತದೆ. ಬಸ್ಸವೇ ಏನು ಬೆಂಗಳೂರು ಕಾಣ್ದಿಲ್ಲ ನಂಗೆ ಆಡ್ತೀಯಲ್ಲ. ವಾರಕ್ಕೆ 4 ಸರಿ ಬೆಂಗಳೂರಿಗೆ ಹೋಗ್ತಿರ್ತೀಯ, ಅದು ಇದು ಕೆಲಸ ಅಂತವ. ಈಗ ನೋಡಿದ್ರೆ ಟೆಂಪೋ ಗಿಂಕೋ ಮಾಡೋರೇನಕ್ಕ ಅಂತೆ. ಏನು ಟೆಂಪೋ ಮಾಡಿದ್ರೆ ಮಾತ್ರ ಬಂದಿಯೇನೋ ನೀನು? ಇನ್ನು ಬೇರೆ ಕಡೆಗೆಲ್ಲವ ಅಲ್ಲಿ ಕಡೂರ್ಗೆ ಹೋಗಿದ್ದೆ
ಮೊನ್ನೆ ಬಸ್ಸಲ್ಲಿ ಒಬ್ಳೆಯಾ ಅವಾಗೇನು ಟೆಂಪೋ ಮಾಡಿದ್ರ ನಿನಗೆ ಬಸ್ಸಲ್ಲಿ ಹೋಗಿರ್ಲಿಲ್ವಿ ಸುಮ್ಮನೆ ದಿಮಾಕ್ ಆಡಬಾರ್ದು ಹಿಂಗೆಲ್ಲವ ನನಗೆ ಸಿಟ್ಟು ಬರ್ತದ ನೋಡು ಸುಮ್ ಬರ್ಬೇಕಷ್ಟೇಯ ತಗ ಇಲ್ಲಿ ಕಾಡ್ ತಗ ಮೊದಲು. ಅಯ್ಯೋ ಆಯ್ತು ಬಿಡಕ್ಕ, ಅದಕ್ಕೆ ಯಾಕೆ ಹಿಂಗೆ ಸಿಟ್ಟು ಮಾಡ್ತೀಯ ನೀನು? ಏನು ಎಲ್ಲರೂ ಟೆಂಪೋ ಮಾಡಕ್ಕಿಲ್ವೇನಕ್ಕ? ಎಲ್ಲರೂ ದೂರ ದೂರ ಊರಿಗಿದ್ರೆ ಅದಕ್ಕೆ ನಾನು ಕೇಳ್ದು ನಮ್ಮ ಟೆಂಪೋ ಗಿಂಪೋ ಮಾಡೋರು ಏನು ಅಂತವ. ಬಿಡು ಆಯ್ತು, ಹೆಂಗೋ ಬೋತೀವಿ ಕಣ ತಗೋ. ಬೋರೋರಿದ್ರೆ ಹೆಂಗಾದ್ರು ಬೋತಾರೆ, ಇನ್ನೇನು ಮಾಡೋಕ್ಕಾಯ್ತದೆ? ಟೆಂಪೋ ಮಾಡಿಲ್ಲ ಅಂದಮೇಲೆ ಇನ್ನೇನು ಇನ್ನೇನು ನಾವೇನು ಬಲ್ವಂತ ಮಾಡೋಕ್ಕಾಯ್ತದ? ಟೆಂಪೋ ಮಾಡ್ರವ ಅಂತ ಹೆಂಗೋ ನಡೀತದ ಬಿಡಕ್ಕ. ಹೆಂಗೋ ಬೋತೀವಿ ಕಣಂತೆ. ಈ ದಿನಕ್ಕ ಫೋಟೋದಾಗೆ ಈ ದಿನಕ್ಕ ಹಿಂಗೆ ಹಾಕ್ಸ್ಬಿಟ್ಟಿದ್ದೀರಲ್ಲ ಅಲ್ಕಣಕ್ಕ. ಹಿಂಗೆಲ್ಲವ ಫೋಟೋ ಹಾಕ್ಸಾರ ಹಿಂಗೆ ಕಾರ್ಡ್ ಮೇಲೆ ಆ ಮೊಗಿಗೆ ಎಷ್ಟು ದುಡ್ಡು ಆದದು ಏನು? ಅಯ್ಯೋ ನನ್ನ ದೃಷ್ಟಿನೇ ಬೀಳ್ತದ ಕಣಪ್ಪ. ಮೊಗಿ ಎಷ್ಟು ಚಂದಾಗೈತಪ್ಪ. ಬೆಣ್ಣೆ ಮುದ್ದಿದ್ದಂಗೆ ಐತಲ್ಲಪ್ಪ ಮೊಗಿ. ಅಲ್ಕಣಕ್ಕ ನನ್ನ ದೃಷ್ಟಿನೇ ಬೀಳ್ತದೆ. ಎಷ್ಟು ಜನದ ದೃಷ್ಟಿ ಬೀಳ್ತದೆ ಏನೋ. ಇದು ಯಾಕಕ್ಕ ಹಿಂಗೆ ಹಾಕ್ಸಕೋದ್ರಿ? ನಿಂಗಾದ್ರೂ ಗೊತ್ತಾಗ್ಲಿನೇನಕ್ಕ? ಹೇಳಕ್ಕಿಲ್ವ ಮಗಂಗೆ? ಅಯ್ಯೋ ಎಷ್ಟು ಹೇಳನಮ್ಮಿ, ನಾನು ಎಷ್ಟು ಹೇಳಿದ್ರು ಏನು ಕೇಳೋರ ಈಗಿನ ಕಾಲದ ಮಕ್ಕಳು. ಇವಾಗ ಹಾಕಿಸ್ಲಿಲ್ಲ ಅಂದ್ರೆ ಇನ್ಯಾವಾಗ ಹಾಕಿಸ್ತೀಯಮ್ಮ ಫೋಟೋನ? ಇನ್ನು ಉಳ್ದಿದ್ದೊಂದು ಫಂಕ್ಷನ್ ಮಾಡಿದ್ರಿ ನಾರ್ತಿ ಶಾಸನ ಮಾಡೋದು, ಅಲ್ಲಿ ಗಂಟೆ ಏನು ಮಾಡೋಕ್ಕಿಲ್ಲ ನಾವು ಫಂಕ್ಷನ್ ಅಂತವ. ಸುಮ್ಮನಿರಮ್ಮ, ಏನಾಗಕ್ಕಿಲ್ಲ. ನಾನು ಫೋನಾಗೆಲ್ಲವ ಹಾಕೋದಿಲ್ವಾ ಎಷ್ಟೊಂದು ಫೋಟೋ ಇಲ್ಲವ. ಅವಾಗೇನು ದೃಷ್ಟಿ ಆಗೋಕ್ಕಿಲ್ವಾ? ಈಗ ದೃಷ್ಟಿ ಆಗ್ಬಿಟ್ಟದ ಸುಮ್ಕಿರು ಅಂತವ ಬೈದ ಕಣಮ್ಮಿ. ಅದಕ್ಕೆ ಅತ್ತಗೆ ಇನ್ನೇನು ಮಾಡೋಕ್ಕಾಯ್ತದವ? ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಕೇಳಾರ? ನಾವು ಹೇಳ್ದಂಗೆ ಕೇಳಾರ ನಾವು. ಅವ್ರದ್ದೇ ಅವ್ರು ನಡೆಸ್ತಾ ಇರ್ತಾರೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಹೆಂಗೆ ಹೋದ್ರು ಆಗಲಿ ಬಿಡು ಅತ್ತಗಿ ಅಂತ ಸುಮ್ಮನೆ ಅದೇ ಅತ್ತಗಿ. ಏನು ಚಂದಗವಳ ಮೊಮ್ಮಗಳು ನೋಡು, ಫೋಟೋ ನೋಡ್ದೆ? ಹ್ಞೂ ಕಣಕ್ಕ, ಬೋ ಚಂದಗವಳೆ. ಅಯ್ಯೋ ನನ್ನ ದೃಷ್ಟಿನೇ ಬೀಳ್ತದ ಕಣಕ್ಕ. ಚೇಮು ಗಿರೀಶನಂಗೆ ಬಂದವಳು ನೋಡು. ಹಚ್ಚಿಟ್ಬಿಟ್ಟವಳೆ ನಿಮ್ಮ ಮಗನ ಗಿರೀಶನ. ಅವ್ರ ಅಮ್ಮನಂಗೆ ಏನು ಬಂದಿಲ್ಲ ಅಷ್ಟೊಂದು. ನಮ್ಮ ಗಿರೀಶನಂಗೆ ಬಂದವಳೆ. ಚೆನ್ನಾಗವಳೆ ಪಾಪ ಅಲ್ವಾ? ಗನ್ಸ್ಕೊಂಡಂಗೆ ಕಾಣ್ತಾಳೆ. ಏನಂದ್ರೆ ಹುಡುಗಿ ಆಗ್ಬಿಟ್ಟವಳು ಅಷ್ಟೇ. ಒಂದು ಗಂಡು ಮಗ ಇದ್ದೀರಿ ಚೆನ್ನಾಗಿರೋದು. ಇದೇ ಮೊದಲನೇದಲ್ವೇನಕ್ಕ? ಮೊದಲನೇದು ಗಂಡು ಮಗ ಆಗ್ಬಿಟ್ರೆ ಆಮೇಲೆ ಯಾವುದಾದ್ರೂ ನಡೀತದ ಕಣಕ್ಕ, ಅಲ್ವೇನಕ್ಕ? ನಾನು ಅದಕ್ಕೆ ಯಾವಾಗಲೂ ಹೇಳೋದು ಎಲ್ಲರಿಗೂ, ಗಂಡು ಮಗ ಮಾಡ್ಕೊಳ್ರಮ್ಮಿ ಆಮೇಲೆ ಯಾವುದಾದ್ರೂ ನಡೀತದೆ ಅಂತ. ಈಗ ನೋಡೋದು ಎಲ್ಲರಿಗೂ ಬರೀ ಎಣ್ಣೆ ಆಯ್ತದ ಕಣಕ್ಕ. ಅದು ಏನೋ ಎಂತ ಗೊತ್ತಿಲ್ಲ. ನಾನು ಈಗ ಒಂದು ಇತ್ತೀಚೆಗೆ ಒಂದು ವರ್ಷದಿಂದ ನೋಡ್ತೇನೆ ಇದೀನಿ ಕಣಕ್ಕ. ಬರೀ ಎಲ್ಲರಿಗೂ ಗಂಡೆ ಆಯ್ತು ಎಣ್ಣೆ ಆಯ್ತದ ಕಣಕ್ಕ. ಗಂಡು ಮಕ್ಳು ಸಂಖ್ಯೆ ಕಮ್ಮಿ ಆಗೋಗೈತೆ ಯಾಕೋ, ಅಲ್ವೇನಕ್ಕ? ಅಯ್ಯೋ ಗಂಡಾದ್ರೇನು ಹೆಣ್ಣಾದ್ರೇನು ತಗೊಳಮ್ಮಿ. ನೋಡೋದು ಚಂದ್ವೇ. ಈಗ ನನ್ನ ಗಂಡು ಮಕ್ಳು ಇಲ್ವೇ? ಒಬ್ಬ ಬೆಂಗಳೂರಿನಾಗ ಅವನಿ, ಇನ್ನೊಬ್ಬ ಕುಡ್ಕೊಂಡು ಓಡಾಡ್ತಾನೆ. ಏನು ಮಾಡ್ತೀಯ ಹೇಳು ಗಂಡು ಮಕ್ಳನ್ನ ಕರ್ಕೊಂಡು? ಈಗ ನೋಡಿ ಸುಮಾ ಪಾಪ ನನ್ನ ಮಗಳಂಗೆ ಬೆಳಿಗ್ಗೆ ರಾತ್ರಿ ಸಂಜೆ ನಂಗೆ ನೋಡ್ದಂಗೆ ನಮ್ಮಿಬ್ರು ನೋಡ್ಕೊಂತಾಳೆ. ಊಟ ತಿಂಡಿಂದ ಹಿಡ್ದು ಮಾತ್ರೆ ತನಕ ಎಲ್ಲ ನೋಡ್ಕೊಂತಾಳೆ. ಒಂದೀಟು ಹುಷಾರಿಲ್ಲ ಅಂದ್ರೂ ಪರದಾಡ್ಬಿಡ್ತಾಳೆ ಹುಡುಗಿ. ಇಂಥಳೊಬ್ಳು ಮಗಳಿರ್ಬಾರ್ದಿತ್ತೇನಪ್ಪ ಅಂತ ಅನಿಸ್ತದ ನನಗೆ. ಅಲ್ಲ ಬೇರೆ ಸೊಸೆರಂಗೆ ಇವಳುವೆ ಬೇರೆ ಥರ ಮುಷ್ಣಿ ತಿರ್ಸ್ಕೊಂಡು ಓಡಾಡಿದಿದ್ರೆ ಏನು ಮಾಡ್ಬೇಕಿತ್ತು ಹೇಳು ನಾನು? ಈ ಕಡೆ ಗಂಡು ಮಕ್ಕಳು ನೋಡ್ಕೊಳಕ್ಕಿಲ್ಲ, ಆ ಕಡೆ ಹೆಣ್ಮಕ್ಳು ನೋಡ್ಕೊಳಕ್ಕಿಲ್ಲ ಅನ್ನಂಗೆ ಆಗ್ತಿರ್ಲಿಲ್ವೇ? ಅದಕ್ಕೆ ಹೆಣ್ಣಿರ್ಬೇಕು ಸುಮ್ಮನಿರಮ್ಮಿ. ಹೆಣ್ಣು ಹೆಂಗಿದ್ರು ನೋಡ್ಕೊಂತಾರೆ ಒಂಚೂರು ಮರ್ಗಿ. ಅವ್ರಿಗೆ ಇವಾಗ ಏನಾಯ್ತದೆ, ಇಬ್ಬರು ಗಂಡು ಮಕ್ಳವರೆಲ್ಲ ಸೊಸೆರವರೆಲ್ಲ ನೋಡ್ಕೊಳ್ಳಿ ತಗೋ ಅಂತ ಬರ್ತದೆ. ಅದೇ ಬರೀ ಹೆಣ್ಮಕ್ಳೇ ಇದ್ದರೆ ಅಯ್ಯೋ ನಮ್ಮ ಅಮ್ಮಗೆ ನಾವಿಲ್ದಂಗೆ ಇನ್ಯಾರು ಅಂತವ ಬಂದು ನೋಡ್ಕೊತಾರೆ. ಅದಕ್ಕಾದ್ರೂ ಹೆಣ್ಮಕ್ಳು ಇರ್ಬೇಕಂತ ತಗೊಳಮ್ಮ. ಅಯ್ಯೋ ಗಂಡು ಇಟ್ಕೊಂಡು ಏನು ಮಾಡಿಯ? ಅದೇ ಟೈಮ್ ಆಯ್ತು ಕಣತೆ. ಎಷ್ಟಂತ ಮಾತಾಡ್ತಿದ್ದೀರತ್ತೆ ನೀವು ನಿಂತ್ಕೊಂಡು? ನೋಡಿರಿ ಬಿರ್ಬಿರ್ನು ಹೋಗ್ಬೇಕಿದ್ನು. ಓಹೋ ಏನೋ ನಿನ್ನ ಸೊಸಿ ಏನಕ್ಕ ಏನೋ ಗುಸ ಅಂತವಳೆ. ಏನಿಲ್ಲ ಕಣಮ್ಮಿ, ಅದು ಟೈಮ್ ಆಯ್ತಲ್ಲ ಹೋಗನ್ ನಡೀರತ್ತೆ ಅಂತವ ಹೇಳ್ತಾವಳೆ. ಇನ್ನು ಬತ್ತೀವಿ ಕಣವ. ಬರಬೇಕು. ಆಮೇಲೆ ಮಿಸ್ ಮಾಡೋಂಗಿಲ್ಲ. ಮೊಮ್ಮಗಳು ನಾಮಕರಣ ಇನ್ನು ಇದು ಬಿಟ್ರಿ ಇನ್ನು ಏನು ಫಂಕ್ಷನ್ ಮಾಡೋಕ್ಕಿಲ್ಲ ನಮ್ಮ ಮನೆ ಕಡೆಗೆ. ಇದೇ ಲಾಸ್ಟು. ಬರಬೇಕು ಆಮೇಲೆ. ನೀನು ತಿರವ ನಮ್ಮ ಜೊತೆನೇ ಬರೋದಿದ್ರೆ ಬಾ, ಇಲ್ಲ ಆಮೇಲೆ ಬರ್ತೀನಿ ಬಸ್ಸಲ್ಲಿ ಏನಂಗಾದ್ರೂ ಬಾ. ಹೆಂಗೋ ಒಟ್ನಲ್ಲಿ ಬರ್ಬೇಕು ಕಣವ. ನಿನ್ನ ಗಂಡ ಮಕ್ಳನ್ನೆಲ್ಲ ಕರ್ಕೊಬರ್ಬೇಕು. ಆಮೇಲೆ ಒಬ್ಳೆ ಬಂದಿಯಾ? ಆಯ್ತು ಕಣಕ್ಕ, ಬತ್ತೀವಿ ಬಿಡಕ್ಕ. ನೀನೇನು ಹೇಳ್ಬೇಕನಕ್ಕ? ಬಂದೇ ಬತ್ತೀವಿ ಬಿಡು. ಈಗ ಹೋಗ್ರಿ, ತಡ ಆಯ್ತದೇನೋ ಬೇರೆಯವ್ರ ಮನೆಗೆಲ್ಲವ ಕೊಡೋಕ್ಕೆ ಒಣ್ರಕ್ಕ. ಸರಿ ಕಣಮ್ಮ, ಬರ್ತೀವಿ. ಲೇ ಅಮ್ಮಣಿ ನೋಡ್ದ ಹೆಂಗೆ ಅಂತವ? ಅಲ್ಲ ಇರ್ರಿ ಒಂದಿಟ್ಟು ಕಾಪಿ ಟೀ ಕುಡೀರಿ ಅಂತ ಹೇಳ್ತಾ ಇಲ್ಲ. ಒಣ್ರಕ್ಕ ಟೈಮ್ ಆಯ್ತು ಒಣ್ರಕ್ಕ ಅಂತ ಹೇಳಲ್ಲ. ಇವಳು ಜಿಪ್ಪುನ್ ತನಕಷ್ಟು ಬೆಂಕಿ ಹಾಕ. ಅದು ಏನು ಮಾಡಲ್ಲ, ಏನು ಹೊತ್ಕೊಂಡು ಹೋದಲ್ಲ ಹಿಂಗೆ ಜಿಪ್ಪುನ್ ತಂದು ಮಾಡ್ತಾಗೋ ಇವಳು. ನಡಿಯಮ್ಮಿ ಹೋಗನ್, ತಡ ಆಯಿತು. ಮುಂದಿನ ಮನೆಗೆ ಹೋಗೋಣ ನಡಿ. ಓಹೋ ಏನ್ರಮ್ಮ ಅತ್ತೆ ಸೊಸೆ ಇಲ್ಲೋ ಎಲ್ಲೋ ಓಲ್ಟಂಗೈತೆ ಬ್ಯಾಗೆಲ್ಲ ಇಟ್ಕೊಂಡು. ಏನು ಸಮಾಚಾರ? ಏನು ಗೌರಕ್ಕ ಎದುರುಗಡೆ ಸಿಕ್ಕಿದ್ರು ಮಾತಾಡೋಕ್ಕಿಲ್ವಲ್ಲಕ್ಕ ನೀನು? ನಿಂದೆ ಲೋಕದಲ್ಲಿ ನೀನು ಹೋಗ್ತಿದ್ಯಲ್ಲಕ್ಕೋ, ಏನಕ್ಕ ಸಮಾಚಾರ? ಅಯ್ಯೋ ಗೌಡ್ರೆ, ನಿಮ್ಮನ್ನು ಮಾತಾಡ್ಸಂಗೆ ಹೋಗ್ತೀವೇನು ಗೌಡ್ರೆ ನಾವು? ಏನು ಇಲ್ಕಂಡು ಗೌಡ್ರೆ, ಹಂಗೆಯ ಒಂದಿಟ್ಟು ಪತ್ರಿಕೆ ಹಂಚ್ಬೇಕಿತ್ತು, ಅದಕ್ಕೆ ಹೋಯ್ತಾ ಇದ್ದೋ ಕಣ್ ಗೌಡ್ರೆ. ಹೆಂಗೋ ನಿಮ್ಮ ಮನೆಗೂ ಬರ್ಬೇಕಿತ್ತು ತಗೊಳ್ರಿ. ನೀವು ಇಲ್ಲಿ ಎದುರುಗಡೆನೇ ಸಿಕ್ಬಿಟ್ರತ್ತಾಗಿ ಅಕ್ಕರಿಗೂ ಹೇಳ್ಬಿಡ್ರಿ. ಇಲ್ಲೇ ಕೊಟ್ಬಿಡ್ತೀವತ್ತ ಪತ್ರಿಕೆಯ.
ಓ ಹಂಗೆಲ್ಲ ಆಗಕ್ಕಿಲ್ಲ ಕಣಮ್ಮ. ನೀವು ಬರೋದೇ ನಮ್ಮ ಮನೆಗೆ ಅಪರೂಪಕ್ಕೆ. ಯಾವಾಗಲೋ ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸರಿ ಬತ್ತೀರ. ಅದುವೇ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಡೋಕೆ ಬಂದಿದ್ದಳು ನೀನು. ಇವಾಗ ಕಾರ್ಡೇನೋ ಕೊಡಬೇಕು ಅಂತ ಅಂತಿದ್ಯಾ. ಮನೆಗೆ ಹೋಗಿ ಕೊಡೋಗಮ್ಮ. ಹಂಗೆಲ್ಲವ ದಾರಿಲೆಲ್ಲ ಇಸ್ಕೊಳಕ್ಕಿಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ ನೋಡು. ಮನೆಗೆ ಹೋದ್ರೆ ಕೊಟ್ಬಿಟ್ಟು ಬರಬೇಕು. ಟೀನೋ ಕಾಫಿನೋ ಕುಡ್ಕೊಂಡು ಇಲ್ಲ ತಿಂಡಿನೋ ಏನಾರು ತಿನ್ಕೊಂಡು ಕೊಟ್ಬಿಟ್ಟು ಬನ್ನಿ. ನಿನ್ನ ಸೊಸೆನೂ ಏನೋ ಮನೆ ನೋಡಿಲ್ಲ, ಯಾವಾಗಲೂ ಪಾಪ ಬಂದೇ ಇಲ್ಲ ನಮ್ಮ ಮನೆ ಕಡೆಗೆ. ನಮ್ಮ ಮನೆ ಎಲ್ಲ ನೋಡ್ದಂಗೆ ಆಗುತ್ತೆ. ಅವಳಿಗೂ ಕರ್ಕೊಂಡು ಹೋಗು, ಇಬ್ರು ಹೋಗಿ ಈ ನೆಪ್ತಾಗಾದ್ರೂ ಹೋಗಿ ಬರ್ರಿ ಇಬ್ರು. ಬರೀ ಇಲ್ಲಿ ಕಾರ್ಡ್ ಕೊಟ್ಟು ಅದು ಏನು ಗೌರಕ್ ನಿಂದು ಹಿಂಗೆ ಆಟವ? ಅದು ಸರಿ ಮತ್ತೆ ಅಲ್ಲ, ಯಾರು ಕಾರ್ಡ್ ಕೊಡ್ತಿದ್ಯಮ್ಮ? ಅಲ್ಲ, ಇಬ್ರು ಮಕ್ಳದು ಮದುವೆ ಆಗೈತಿ, ಎಲ್ಲ ಆಗೈತಿ, ಇವಾಗ ಯಾರು ಕಾರ್ಡ್ ಕೊಡ್ತಾ ಇದೀ? ಏ ಗೌಡ್ರೆ ಮಾರ್ತೋಗ್ಬಿಟ್ರೆ ನನ್ನ ದೊಡ್ಡ ಮಗ ಗಿರೀಶ್ ಅವನಲ್ಲ ಬೆಂಗಳೂರಿನಾಗ ಅವನಲ್ಲಿ ಗೌಡ್ರಿ ಅವ್ರ ಮಗಳು ಹುಟ್ಟಿತ್ತಲ್ಲ ಈಗ 9 ತಿಂಗಳು ಅವಳಿಗೆ ನಾಮಕರಣ ಮಾಡ್ತಾ ಇದ್ದೀವಿ. ಅಲ್ಲೇ ಬೆಂಗಳೂರಿನಾಗೆ ಮಾಡ್ತಾವ್ರೆ ನನ್ನ ಮಗನ ಸೊಸೆನೂ. ಅದಕ್ಕೆ ಆ ಕಾರ್ಡೆಲ್ಲ ತಂದು ಕೊಟ್ಬಿಟ್ಟು ಹೋದ. ಅಮ್ಮ ಎಲ್ಲರಿಗೂ ಕಾರ್ಡ್ ಕೊಟ್ಬಿಡಮ್ಮ, ಊರಲ್ಲಿರೋರಿಗೆಲ್ಲವ ಹಂಚ್ಬಿಡಮ್ಮ ಕಾರ್ಡ್ನ ಅಂತವ. ಅವ್ನಿಗೆ ಟೈಮ್ ಇಲ್ವಂತೆ ಕಣ್ಗೌಡ್ರಿ, ಅಲ್ಲೂ ಎಲ್ಲ ಕಡೆಗೂ ಕೊಡಬೇಕಲ್ಲ. ಅದಕ್ಕೆ ನನ್ನ ಕೈಲಿ ಊರಲ್ಲಾದರೆ ನಾನೇ ಕೊಟ್ಕೊಂತೀನಿ, ಎಲ್ಲ ಜನ ಎಲ್ಲ ಗೊತ್ತಲ್ಲ ಗೌಡ್ರಿ ನನಗೆ. ಅದಕ್ಕೆ ನೀನೇ ಕೊಟ್ಬಿಡಮ್ಮ ಒಂದಿಸು ಅಂತವ ಕೊಟ್ಬಿಟ್ಟು ಹೋದ ಕಣ್ಗೌಡ್ರಿ. ಅದಕ್ಕೆ ನಾನೇ ಎಲ್ಲರಿಗೂ ಹಂಚ್ತಾ ಇದ್ದೀನಿ. ನನ್ನ ಮೊಮ್ಮಗಳದು ಕಣ್ಗೌಡ್ರಿ. ತಗೊಳ್ಳಿ ಕಾರ್ಡ್ ಆದರೂ ನೋಡ್ರಿ ಗೌಡ್ರಿ. ಮನೆಗೆ ಹೋಗಿ ಕೊಡಬೇಕು ಅಂತ ಬೇರೆ ಹೇಳ್ತಾ ಇದ್ದೀರಿ. ಹೋಗ್ಲಿ ಬುಡಿಯತ್ತೆಗೆ, ಮನೆಗೆ ಹೋಗಿ ಕೊಟ್ಬಿಟ್ಟು ಬರ್ತೀವಿ. ಇನ್ನೇನು ಮಾಡೋದು, ನಿಮ್ಮ ಆಸೆ ಹಂಗೆ ಮನೆಗೆ ಕೊಟ್ಬಿಟ್ಟು ಬರ್ತೀವಿ. ಅಕ್ಕರು ಇರ್ತಾರಲ್ವೇ, ಇವತ್ತಿದ್ದಾರ ಮನೇಲಿ? ಇದಲ್ ಕಣಮ್ಮ, ಅವಳು ಎಲ್ಲಿಗೆ ಹೋಗ್ತಾಳೆ, ಮನೇಲೇ ಇದ್ದಾಳೆ. ಏನಾರು ಕೆಲಸ ವಾಲ ಗಿಲ್ತಾವ್ ಕೆಲಸ ಇದ್ರೆ ಊಟ ಗೀಟ ತಗೊಂಡು ಬರ್ತಾಳೆ, ಅಷ್ಟೇ ಬಿಟ್ರೆ ಇನ್ನು ಎಲ್ಲೂ ಹೋಗೋದಿಲ್ಲ ಪಾಪ ಅವಳು. ಇನ್ನು ಟೌನ್ಗೆ ಕಡೆಗೆ ಹೋಗ್ಬೇಕು ಅಂದರೆ ನಾನು ಕರ್ಕೊಂಡು ಹೋದ್ರೆ ಹೋಗೋದು, ಸುಮ್ಮನೆ ಒಬ್ಳೆ ಹೋಗೋಕ್ಕಿಲ್ಲ. ಮನೇಲೇ ಇದ್ದಾಳೆ ನೋಡು. ಅಗಳಗಳ ಏನವ ಫೋಟೋ ಗೀಟೋ ಎಲ್ಲ ಹಾಕ್ಸಿ ಜೋರಾಗಿ ಮಾಡ್ಸಿರಂಗಿದೆಯಾ? ತತ್ತಾರಿಲ್ಲಿ ನೋಡೋಣ. ತಗೊಳ್ಳಿ ಗೌಡ್ರಿ ನೋಡ್ರಿ. ಓಹೋ, ಬೋ ಚೆನ್ನಾಗೆ ಮಾಡ್ಸೋರು ಕಣಕ್ಕ, ಪರವಾಗಿಲ್ಲ ಬಿಡಕ್ಕ. ಹಿಂಗೆಲ್ಲವ ಫೋಟೋ ಗೀಟೋ ಎಲ್ಲ ಹಾಕ್ಸಿ ಮಾಡ್ಸೋನೆ. ಚೆನ್ನಾಗಿ ಮಾಡ್ಸೋನು ಗಿರೀಶ್, ಪರವಾಗಿಲ್ಲ. ಅವ್ರ ಅಪ್ಪನಂಗೆ ಏನು ಜಿಪ್ಪಣ ಆಗಿಲ್ಲ ಬಿಡು. ಪರವಾಗಿಲ್ಲ, ರಂಗಜ್ಜನಂಗೆ ಜಿಪ್ಪಣ್ತಾನೆ ಏನು ಮಾಡಿಲ್ಲ ಗಿರೀಶ ಅಲ್ವಾ? ನೋಡೋಕೆ ಚಂದಗಳಪ್ಪ. ಇನ್ನೇನು ಹೊಡೆದ್ರಲ್ಲಿ ರಾಟ್ರಿಯ ಹೀರೋಯಿನ್ ಮಾಡ್ತಾನೆ ಏನೋ ನಿನ್ನ ಮಗ. ಅಯ್ಯೋ, ಅವನೇ ಹೀರೋ ಆಡ್ದಂಗೆ ಆಡ್ತಾನೆ. ಇನ್ನು ಮಗಳನ್ನ ಮಾಡೋಕ್ಕಿಲ್ವ ಹೀರೋಯಿನ್ನ? ಮಾಡ್ತಾನೆ ನೋಡ್ತಿರು. ಚೆನ್ನಾಗವಳೆ, ಪಾಪನುವೆ ಚೆನ್ನಾಗವಳು ನೋಡೋಕ್ಕೆ. ದುಷ್ಟಿಗಿಷ್ಟಿ ಆದದು ಒಂದಿಟ್ಟು ದೃಷ್ಟಿ ತೆಗಿತಾ ಇರಮ್ಮ. ಆಮೇಲೆ ನಿನ್ನ ಸೊಸೆಗೂ ಹೇಳು, ಇವಾಗೇನು ನೀವೇನು ಹೋಗಲ್ಲ ದೃಷ್ಟಿ ತೆಗಿಯಲ್ವಲ್ಲ, ದೃಷ್ಟಿ ತೆಗಿತೀರಮ್ಮ ಅಂತ ಹೇಳು ಅವಳಿಗೂ. ಗೊತ್ತಾಗಲ್ಲ ಈಗಿನ ಕಾಲದವ್ರಿಗೆ, ನಾವು ಹೇಳ್ಕೊಟ್ರೆ ಒಂದಿಷ್ಟು ಮಾಡ್ತಾರೆ. ಅಯ್ಯೋ, ದೃಷ್ಟಿ ಅನ್ನೋದು ಹೆಂಗೆ ಅಂದರೆ ಕಲ್ಬಂಡನೆ, ಜನಗಳ ದೃಷ್ಟಿಗೆ ಕಲ್ಬಂಡನೆ ಸುರಿದೋಗುತ್ತಂತೆ. ಅಂಥ ದೃಷ್ಟಿ ಹಂಗೆ ಸಿಡ್ದೋಗ್ಬಿಡುತ್ತೆ. ಮಗ ಹುಷಾರು ಕಣಪ್ಪ. ದೃಷ್ಟಿಗಿಷ್ಟಿ ಆಗ್ದಂಗೆ ನೋಡ್ಕೊಳ್ಳಿ. ನಾಮಕರಣ ಇನ್ನೇನು ಬೆಂಗಳೂರಿನಾಗ ಇಟ್ಕೊಂಡಿದ್ದೀರಲ್ಲಮ್ಮ, ಹೆಂಗೆ ಬರೋದು ಬೆಂಗಳೂರಿಗೆ? ನಾವಿಲ್ಲಿ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರಬೇಕು. ನೋಡಂತಾಗೋ. ನೀವೆಲ್ಲ ಹೆಂಗೆ ಹೋಗ್ತಿದ್ದೀರಾ? ಗೌಡ್ರೆ ನಾವೆಲ್ಲವ ಬೆಳಗಿನ ಟ್ರೈನ್ಗೆ ಹೋಗ್ತೀವಿ ಗೌಡ್ರಿ. 6 ಗಂಟೆದು ಟ್ರೈನ್ ಐತಲ್ಲ, ಇಲ್ಲ 5:15 ಟ್ರೈನ್ ಐತಲ್ಲ ಗೌಡ್ರಿ. ಕರೆಕ್ಟಾಗಿ ಕೆಂಗೇರಿಗೆ ಹೋಗಿ ಇಳಿಸ್ತದೆ. ಅಲ್ಲಿ ಮನೆ ತವೆ ಎಲ್ಲ ಅಂತೆ ಛತ್ರ ಅಂತೆ, ಛತ್ರದಲ್ಲಂತೆ ನಾಮಕರಣ. ಅದಕ್ಕೆ ಎಲ್ಲವ ಅಲ್ಲಿಗೆ ಬಂದು ಇಳಿರಮ್ಮ ಟ್ರೈನಲ್ಲಿ ಅಂತ ಹೇಳೋನೆ. ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಯ್ತೀವಿ ಗೌಡ್ರಿ. ನೀವು ಅಕ್ಕರು ಎಲ್ಲ ಬರಬೇಕು ಗೌಡ್ರಿ. ಆಮೇಲೆ ಅಕ್ಕರು ಕಳಿಸ್ತೀನಿ, ನಾನು ಬರೋಕ್ಕಿಲ್ಲ ಅಂತ ಹೇಳಂಗಿಲ್ಲ ನೀವು, ಈಗಲೇ ಹೇಳ್ತಾ ಇದ್ದೀನಿ. ನೋಡ್ರಿ, ಆವಾಗ ನಮ್ಮ ಮಂಜುನ ನಾಮಕರಣ ಮಾಡಿದಾಗ್ಲೂ ನೀವು ಹಂಗೆ ಮಾಡಿದ್ರಿ, ಅಕ್ಕರನ್ನು ಕಳಿಸಿದ್ರಿ, ನೀವು ಬಂದಿರಲಿಲ್ಲ. ನೀವು ಯಾವುದಕ್ಕೂ ಬರೋಕ್ಕಿಲ್ಲ ಕಣ್ಗೌಡ್ರಿ, ಅಷ್ಟೇ ನೋಡ್ರಿ. ಆಮೇಲೆ ನಿಮ್ಮ ಫಂಕ್ಷನ್ಗೆ ಯಾವುದಕ್ಕೂ ನಾ ಬರೋಕ್ಕಿಲ್ಲ ಅಷ್ಟೇ. ಆಮೇಲೆ ಒಬ್ಬೊಬ್ರನ್ನೇ ಕಳಿಸ್ಬೇಡ್ರಿ ಕಣ್ಗೌಡ್ರಿ. ಬರ್ರಿ ಹೋಗಿ ಎಲ್ಲವ ಒಟ್ಟಿಗೆ ಬರೋಣ. ಸಂಜೆ ತವ ಬಂದ್ಬಿಡೋಣ. ಇಲ್ಲ ಉಳ್ಕೊಳಂಗಿದ್ರೆ ಒಂದಿನ ಉಳ್ಕೊಂಡೆ ಬರೋಂತೀರವ. ಮನೆನೂ ದೊಡ್ಡದಾಗೈತೆ, ಬಾವರು ದೊಡ್ಡದ ಮನೆಯೇ ಮಾಡವ್ರಿ. ಅಯ್ಯೋ, ಒಂದು 20-30 ಜನ ಹೋದ್ರೂ ಉಳ್ಕೊಬೋದು ಕಣ್ಗೌಡ್ರಿ, ಹಂಗೈತೆ ಮನೆ. ಸರಿ ಕಣ್ ತಗೊಳವ, ನೋಡೋಣ. ನಂದು ಯಾವ ಗ್ಯಾರಂಟಿ ಅಂತ ಹೇಳೋಣವ. ಇಲ್ಲಿ ಹೊಲತ್ತವು ಕೆಲಸ ಮಾಡಿಸ್ತಿರ್ಬೇಕು, ಗೂಡು ಬೇರೆ ತಂದಿದ್ದೀನಿ, ಅದು ಬೇರೆ ನೋಡ್ಕೊಬೇಕು. ಆಳು ಪಾಳು ಎಲ್ಲ ಅವ್ರನ್ನೆಲ್ಲವ ವಿಚಾರಿಸ್ಕೊಂತಿರ್ಬೇಕು, ಊಟ ತಿಂಡಿ ಕೊಡ್ಬೇಕು ಅವ್ರಿಗೆ. ನೋಡೋಣ. ಭಾನುವಾರ ಐತೆ. ಏನು ಇರಲಿಲ್ಲ ಅಂದರೆ ಫಂಕ್ಷನ್ ಅಂತ ಏನು ಇರಲಿಲ್ಲ ಅಂದರೆ ಫಂಕ್ಷನ್ ಇನ್ನೇನು ನಾನೇನು ಹೋಗೋಕ್ಕಿಲ್ಲ ಯಾವುದಕ್ಕೂ, ನನ್ನ ಮನೆಯಲ್ಲೇ ಕಳಿಸೋದು. ಆಮೇಲೆ ಏನು ಈ ಕೆಲಸ ಮೋಟ್ರ್ ಎತ್ತಕ್ಕೆ ಬೇರೆ ಬತ್ತೀನಿ ಅಂತ ಹೇಳಿದ್ದ ನನ್ನ ಮಗವನಲ್ಲ. ಅವನ ಹೆಸ್ರೇನೋ, ಅವನ ಹೆಸರು ಅವನ ಹೆಸ್ರೇ ಮಾಡ್ತೋಯ್ತದ ನೋಡಮ್ಮ ನನಗೆ. ಅವನ ಹೆಸ್ರು ಅಂಥದ್ದು ಐತಲ್ಲ, ರಂಗ ಅವನಲ್ಲ. ಅವನು ಮೋಟ್ರ್ ಎತ್ತಕ್ಕೆ ಬತ್ತೀನಿ ಕಣ್ಗೌಡ್ರೆ ಅಂತ ಹೇಳಿದ್ದ ಭಾನುವಾರ. ಅವನು ಬತ್ತಾನೆ ಏನು ಅಂತ ಕೇಳ್ಕೊಂತೀನಿ. ಹಂಗೇನತ್ತೀರ ಬಂದರೆ ಹೇಳ್ತೀನ ತಗಿ, ಸೋಮವಾರ ಬಾರ್ಲಾ ತಗಿ ಅಂತವ ಹೇಳ್ಬಿಟ್ಟು ಅಲ್ಲಿಗೆ ಬರ್ತೀವಿ ತಗೋ. ಸಂಜೆ ಅಷ್ಟರಲ್ಲಿ ಬರ್ಬೋದಲ್ಲ ಇನ್ನೇನು ವಾಪಸ್ಸು. ನಮ್ಮ ಮನೇಲೂ ನಾನು ಇಬ್ಬರು ಬರ್ತೀವಿ. ಇನ್ನೇನು ಮಾಡೋದು, ಬಂದು ಹೋಗ್ತೀವಿ.
ಹ್ಞೂ ಸರಿ ಕಣ್ಗೌಡ್ರೆ ಆಯಿತು. ಹೆಂಗವ್ವ ಬತ್ತೀನಿ ಅಂತ ಒಪ್ಕೊಂಡ್ರಲ್ಲ ಸದ್ಯವ. ಸರಿ. ಇನ್ನೂ ಬೇರೆ ಬೇರೆ ಮನೆಗೆಲ್ಲ ಕೊಡೋದೈತೆ ಕಣ್ಗೌಡ್ರೆ. ನಿಮ್ಮ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ. ಅಕ್ಕರು ಇರ್ತಾರಲ್ಲ ಕೊಟ್ಬಿಟ್ಟು ಬರ್ತೀವಿ ಕಣ್ಗೌಡ್ರಿ. ನೀವೇನು ಬೇಜಾರು ಮಾಡ್ಕೊಬೇಡ್ರಿ. ಆಮೇಲೆ ದಾರಿಲೇ ಕೊಟ್ಟರು ಅಂತವ ಮನೆಗೆ ಹೋಗಿ ಕೊಡ್ತೀವಿ ಹೋಗಿ. ಇನ್ನು ಬರ್ತೀವಿ ಕಣ್ಗೌಡ್ರಿ ನಾವು. ಆಯ್ತೆ. ಸರಿ ಕಣ್ರಮ್ಮ, ನಿಮಗೂ ಪಾಪ ಜಾಸ್ತಿ ಕೆಲಸ ಇರ್ತದೆ, ಕಾಡೆಲ್ಲವ ಅನಿಸ್ತಾ ಇದ್ದೀರಿ. ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ಸೋದು ಸರಿ ಹೋಗಲ್ಲ. ಹೋಗ್ರಿ ಬಿರ್ಬಿರ್ನೆ ಹೋಗಿ ಕಾಡು ಕೊಟ್ಬಿಟ್ಟು ಬರ್ರಿ. ಎಲ್ಲರ ಮನೇಲೂ ಅದು ಇದು ತಿನ್ಕೊಂಡು ಉಣ್ಕೊಂಡು ಕುತ್ಕೋಬೇಡ್ರಿ. ಬಿರ್ಬಿರ್ನ ಕೆಲಸ ಆಗಬೇಕು. ಆಮೇಲೆ ನೀವು ದಿನ ಎಲ್ಲವ ಕಾಡು ಕೊಟ್ಕೊಂಡೆ ಕೂತ್ಕೊಂಡ್ರಿ. ಭಾನುವಾರದಷ್ಟಲ್ಲಿ ಮುಗ್ಸೋಕ್ಕಿಲ್ಲ. ಆಮೇಲೆ ನೀವು ಇಬ್ಬರು ಅತ್ತೆ ಸೊಸೆರ ಆಮೇಲೆ ಮಾತಾಡ್ಕೊಂಡು ಕುತ್ಕೋಬೇಡಿ. ಏನಮ್ಮ ಸುಮಾ, ನೀನೇ ಕರ್ಕೊಬರ್ಬೇಕು. ಇಲ್ಲ ಅಂದರೆ ನಿಮ್ಮ ಅತ್ತೆ ಅಲ್ಲೇ ಮಾತಾಡ್ಕೊಂಡು ಕುತ್ಕೊಂಡ್ಬಿಡುತ್ತಿ. ಬಿರ್ಬಿರ್ನ ಹೋಗಿ ಬಂದ್ಬಿಡ್ರಿ ಎಲ್ಲರ ಮನೆಗೂ. ಸರಿ ಕಣ್ಗೌಡ್ರಿ ಆಯಿತು. ಹ್ಞೂ ಕಣ್ಗೌಡ್ರಿ, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ನಮ್ಮ ಅತ್ತೆಗೆ ಭಾರತೆ ಹೋಗೋಣ ಅಂತ. ಹೇಳಿದ್ಕೆ ಇಷ್ಟು ಬಿರ್ಬಿರ್ನೆ ಬೋತಾವ್ರೆ. ಇಲ್ಲ ಅಂದ್ರೆ ಇನ್ನೂ ತಡ ಮಾಡ್ತಾರೆ. ಅಲ್ಲ ಕಣಮ್ಮ, ಈ ಕೆಂಪಜ್ಜ ಎಲ್ಲೋದ? ಮೊಮ್ಮಗ್ಳದು ನಾಮಕರಣ ಅಂತವ ಒಂದಿಟ್ಟು ಖುಷಿಯಾಗಿ ಪತ್ರಿಕೆ ಹಂಚೋದ್ಬಿಟ್ಟು ಎಲ್ಲೋದವನು? ಅಯ್ಯೋ ಗೌಡ್ರೆ, ನಿಮಗೆ ಮೊದಲಿಂದ ಗೊತ್ತಿಲ್ವೇನು ಗೌಡ್ರೆ? ಅವ್ರು ಇಂಥದಕ್ಕೆಲ್ಲವ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರದ್ದು ಏನಿದ್ರು ಹೊಲ ಗದ್ದೆ ಬೋರು ಅಷ್ಟೇ ಕಣ್ಗೌಡ್ರಿ. ಅದೇನೋ ಒಂದಿಟ್ಟು ಅವರೆಕಾಳು ಬಿಡಿಸ್ಕೊಂಡು ಅವರೆಕಾಯಿ ಹಾಕಿದ್ದೀವಿ ಕಣ್ಗೌಡ್ರಿ. ಒಂದು 2 ಪಟ್ಟಿಗೆ ಹಾಕಿದ್ದೋ ಅದನ್ನು ಬಿಡಿಸ್ಕೊಂಡು ಹೋಗಿ ಇದು ಕೊಡಬೇಕು ಮಾರ್ಕೆಟ್ಗೆ ಅಂತ ಹೋಯ್ತಾ ಇದ್ರಪ್ಪ. ಅಯ್ಯೋ ನಾವೇನು ತಲೆ ಕೆಡ್ಸ್ಕೊಳ್ಳೋದು ಬಿಡಿ ಗೌಡ್ರಿ. ಅವ್ರು ಹೆಂಗೋ ಒಂದು ನಾಡ್ದೋಯ್ತದ ತೆಗಿ. ಇನ್ನೇನು ಗೌಡ್ರಿ ಬರ್ತೀವಿ. ನೀವು ಏನದೇನು ಕೆಲಸ ನೋಡೋಗ್ರಿ, ಬರ್ತೀವಿ ನಾವೇ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್. ಶ್ರೀಯಾ ವೀಕ್ಷಕರೇ.